ನಾನೊಂದು 15 ವರ್ಷ ಆದಮೇಲೆ ನಮ್ಮ ಸರ್ ಮನೆಗೆ ಹೋಗ್ತಾ ಇರೋದು. ತಿಂಡಿಗೆ ಹೋಗಿದ್ವಿ, ತಿಂಡಿ ತಿಂದು ಟೀ ಕುಡ್ಕೊಂಡು ಒಂದು ರೌಂಡ್ ಮಾತುಕತೆ ಆಯಿತು. ಕಬಾಬಿಗೆ ರೆಡಿ ಮಾಡಿದ್ದಾರೆ, ವೆಜ್ ಅವರಿಗೆ ತರಕಾರಿ ಗೊಜ್ಜು, ಮಸಾಲೆ ಮಜ್ಜಿಗೆ ಅಂತ ರೆಡಿ ಮಾಡಿಟ್ಟಿದ್ದಾರೆ, ಮಟನ್ ಚಾಪ್ಸು, ಜಾಮೂನ್, ನಮಗೆ ಜಾಮೂನೇ ತಿನ್ಬೇಕು ಅನಿಸ್ತಿದೆ, ಮಟನ್ ಗ್ರೇವಿ, ಗೀ ರೈಸಿಗೆ, ಇದು ಪಲ್ಯ ವೆಜ್ಜರಿಗೆ, ಮೊಟ್ಟೆ, ಹಪ್ಳನು ಕರೆದು ರೆಡಿ ಮಾಡಿ ಇಟ್ಟಿದ್ದಾರೆ. ಇವರು ರವೀಶ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಸೈನ್ಸ್ ಟೀಚರು. ಅಣ್ಣನಿಗೆ 8th ಸ್ಟ್ಯಾಂಡರ್ಡಲ್ಲಿ ಒಂದು 6 ಮಂತ್ ಸಿಕ್ಕಿದಷ್ಟೇ, ಆಮೇಲೆ ಟ್ರಾನ್ಸ್ಫರ್ ಆಗೋದ್ರು. ಬಟ್ ಬಾಂಡಿಂಗ್ ಇನ್ನೂ ಜಾಸ್ತಿಯಾಗಿ ಬೆಳೀತು. ಸರ್ ಫ್ಯಾಮಿಲಿ ಕರ್ಕೊಂಡು ರಜದಲ್ಲಿ ಬರೋರು ಅಟ್ಲೀಸ್ಟ್ ಒಂದು 2 ವರ್ಷಕ್ಕೆ ಒಂದ್ಸಲನಾದರೂ ನಾವು ಮೀಟ್ ಆಗ್ತಾ ಇದ್ವಿ. ಬಟ್ ನಾವು ಬಂದಿಲ್ಲ ಅಂತ ಸಿಟ್ ಮಾಡಿಕೊಂಡು ಬಂದಿರಲಿಲ್ಲ. ಹಾಗಾಗಿ ಇವತ್ತು ನಾವು ಮಕ್ಕಳು ರಜದಲ್ಲಿದ್ರಲ್ಲ ಅಂತ ಎಲ್ಲರೂ ಬಂದ್ವಿ. ಊಟ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ಮುಗಿಸ್ಕೊಂಡು ಒಂದು ರೌಂಡ್ ಮಕ್ಳ ಜೊತೆ ಆಟಕ್ಕೆ ಇಳಿದ್ವಿ. ಲಕ್ಕು ಇವ್ ನೋಡಿ ಹೆಂಗ್ ಹೇಳ್ತಾನೆ, ನಾವೇನಾದ್ರು ಮಾಡಿದೀವ. ಬೆಳಗ್ಗೆ 10:30 ಸಂಜೆ 4:15 ತನಕ ಎಲ್ಲರೂ ಒಟ್ಟಿಗೆ ಇದ್ವಿ. ಒಂದು ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ಅಲ್ಲಿಂದ ತೇಜಸ್ವಿನಿ ಅಕ್ಕ ಅವರಲ್ಲೇ ಇದ್ದಿದ್ದು. ತೇಜಸ್ವಿನಿ ಅಕ್ಕ, ಅಣ್ಣವರು, ರಾಧಕ್ಕನವರೆಲ್ಲರೂ ಮಾತಾಡಿಸ್ಕೊಂಡು ನಾವೆಲ್ಲರೂ ಹಾಸನ ಕಡೆಗೆ ಹೊರಟ್ವಿ. ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ನಾವಿನ್ನೂ ಅಲ್ಲಿ ಇಲ್ಲಿ ಅಂತ ಇನ್ನು ಸುತ್ತಾನೆ ಇದ್ದೀವಿ. ಥ್ಯಾಂಕ್ ಯು.